ಅವನ ಹೆಸರಿತ್ತು. ನಮ್ಮಲ್ಲಿ ಹವ್ಯಕರಿಗೆ ಹೆಸರಿಡುವಂಥದ್ದು ಒಂದು 3 ದೇವರು ವ್ಯತ್ಯಾಸಗಳು: ಗೋಕರ್ಣದ ಮಾಮೇಶ್ವರ, ಇಡಗುಂಜಿಯ ಗಣಪತಿ, ಉಡುಪಿ ಕೃಷ್ಣ. ಕಡಿಮೆ ಆದ್ರೂ ಕೃಷ್ಣ ಇದ್ದಾನೆ. ನಾನು ಹೊನ್ನಾವರಕ್ಕೆ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊನ್ನಾವರದ ಬದುಕಿನ ಶೈಲಿ ನೀವು ನೋಡ್ಬೇಕು. ಇಲ್ಲಿ ಯಾರು ಇದ್ದೀರಾ ಹೊನ್ನಾವರದ ಕಡೆಯವರು? ಸಿದ್ದಾಪುರದವ್ರು ಮಾತ್ರ ಇರೋಲ್ಲ. ಹೊನ್ನಾವರದವರ ಬದುಕು ಇನ್ನೂ ಸರಳ. ನಮ್ಮ ಸಿದ್ದಾಪುರ ಸರಳ ಅಂತ ನಾನು ಹೇಳ್ತೇನೆ, ಯಲ್ಲಾಪುರ ಸರಳ ಅಂತ ಇವರು ಹೇಳ್ತಾರೆ, ಸಿರ್ಸಿಯವರು. ನಾವು ಒಟ್ಟಾರೆ ಸರಳವಾಗಿ ಬದುಕಿದವರು. ಸರಳತೆಯಲ್ಲೂ ಒಂದು ಸೌಂದರ್ಯ ಇದೆ, ಸಮೃದ್ಧತೆಯನ್ನು ಸರಳವಾಗಿಯೂ ನಾವು ಪ್ರದರ್ಶಿಸಬಹುದು ಅನ್ನೋದನ್ನ ನಂಬಿ ಆಚರಿಸಿಕೊಂಡು ಬಂದವರು ನಾವು. ಹೊನ್ನಾವರದಲ್ಲಿ ಇನ್ನೂ ಸರಳ ಬದುಕು. ನಮ್ಮಲ್ಲಿ ಅವನು ಎಷ್ಟೇ ದೊಡ್ಡ ಅಡಿಕೆಯವನಾದ್ರೂ ಕೂಡ ಪಂಚೆ ಉಟ್ಕೊಂಡು ತೋಟದ ಸೊಸೈಟಿ ಹೋಗೋದನ್ನ ನಾವು ನೋಡ್ತೇವೆ. ನೀವು ಹೊನ್ನಾವರಕ್ಕೆ ಬಂದ್ರೆ ಅವ್ರದ್ದೊಂದು ಸಾಮೂಹಿಕ ಬದುಕು. ಅದು ಕೊನೆಗಾಣ್ತಾ ಇದೆಯೋ ಅಂತ ಕೆಲವು ಸಂಕಟ ಇದೆ, ಅದು ಬೇರೆ. ಆದ್ರೆ ಆಚೆ ಮನೆಗೆ ಬಂದ ಭಾವ ಅವನು ಇವರ ಮನೆಯಲ್ಲೂ ಅಧಿಕೃತವಾಗಿ ಭಾವನೆ. ಅವನು ಇಲ್ಲಿ ಊಟ ಮಾಡಿ ಹೋದ್ರು ಆಶ್ಚರ್ಯ ಇಲ್ಲ, ಇಲ್ಲೇ ಚಾ ಕುಡಿಬಹುದು. ಅವ್ರ ಮನೆ ಭಾವ ನಮ್ಮ ಮನೇಲಿ ಊಟ ಮಾಡೋದ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಾರ ಭಾವ, ಎಲ್ಲರಿಗೂ ಭಾವ. ಆ ಒಂದು ಬಾಂಧವ್ಯ ಇದೆಯಲ್ಲ. ಹೌದು, ನಮ್ಮಲ್ಲಿ ಮತ್ತೆ ಏಕವಚನವನ್ನ ನಾವು ತಮಾಷೆ ಮಾಡೋದು. ನಾನು ಅಮೆರಿಕದಲ್ಲಿ ಹೋದಾಗ ನಿಮ್ಮ ಫೋಟೋಕ್ಕೆ ನಿಲ್ಲಿಸ್ಕೊಂಡು 2 ಹುಡುಗರು ಬಂದ್ರು. ಎಲ್ಲ ಹುಡುಗರು, ಹವ್ಯಕ ಹುಡುಗರು ಹುಡುಗಿಯರು ಬಂದು ನಿಂತ್ಕೊಂಡ್ಬಿಟ್ರು. ನಾನು ಹಿಂದೆ ಒಂದು ಸಂಘ ಆಯ್ತು. ಆ ಸಂಘಕ್ಕೆ ಏನ್ ಹೆಸರಿಡಬೇಕು ಭುವನೇಶ್ವರಕ್ಕ ಅಂತ ಹೇಳಿದ್ರು. ಏಕವಚನ ಸಂಘ ಅಂತ ಹೇಳಿದ್ರು. ಹವ್ಯಕ ಸಂಘ ಅಂತ ಇರಬೇಡಿ ನೀವು, ಏಕವಚನ ಸಂಘ ಇದೆ ಇವತ್ತು ಅಮೆರಿಕದಲ್ಲಿ. ಅದು ನಮ್ಮ ಊರಿನ ಹಳ್ಳಿಯ ಹುಡುಗರು ಹುಡುಗಿಯರು ಹೋಗಿ ಇಟ್ಟಿದ್ರು. ಇವರನ್ನು ನಾನು ಕೆಲಸ ತಮಾಷೆ ಮಾಡ್ತೇನೆ. ನನಗಿಂತ ಸಣ್ಣವರು. ನಮ್ಮನೇಲಿ ಸುಬ್ಬ ಅಂತ ನನ್ನ ಮೈದ್ನ ಇದ್ದಾನೆ. ಒಂದಿನ ನಮ್ಮ ಮಾವ ಫೋನ್ ಮಾಡಿದ್ರು, ಸುಬ್ಬ ಗಪ್ಪತಿ ನಿಮ್ಮ ಮನೆಗೆ ಬಸವಾಡ ಇದ್ದಾನೆ ಮಧ್ಯಾಹ್ನ ಊಟಕ್ಕೆ ಅಂತ. ಆಯ್ತು, 2 ಜನಕ್ಕೆ ನಮ್ಗೆ ಅಡುಗೆ ಮಾಡಿದ್ರೆ ಗಾಬರಿ, ಮಮತ ಗಾಬರಿ ಇಲ್ಲ ಅಂತ ಹೇಳಿ ನಾವು ಕಾಲೇಜಿಗೆ ಹೋಗ್ಬೇಕು ಗಡೋಡ ಅಂತ 4 ಜನಕ್ಕೆ ಅಡುಗೆ ಮಾಡಿದ್ವಿ. ಮಧ್ಯಾಹ್ನ ಹೊತ್ತಿಗೆ ನಮ್ಮ ಮೈದಾನ ಬಂತು. GT ಹೆಗಡೆ ನಾನು ಗೊತ್ತೇ ಅಂತ. ನಮ್ಗೆ GT ಹೆಗಡೆ ಹೋಗೋಣ ಜಾಸ್ತಿ ಅಂತ ನಾನು ಇನ್ನೊಂದು ಊಟಕ್ಕೆ ರಜಾ ಮಾಡಿದೆ. ಆಮೇಲೆ ನೋಡಿದ್ರೆ ಇಬ್ಬರೇ ಬಂದ್ರು. ಆ GT ಹೆಗಡೆ ಅನ್ನೋರು ಅವನು ಗಪತಿ, ತಿಮ್ಮಣ್ಣಗೆ ಮಗ ಅವನು ಗಪತಿ ಅಂತ ನಾವು ಕರೆಯೋದು. ಅವನು ಸ್ವಲ್ಪ ಕಲ್ತೆಲ್ಲ ಮಾಡಿ GT ಹೆಗಡೆ. ಈ GT ಹೆಗಡೆ ಅವ್ರನ್ನ ನಾನು ತಮಾಷೆಗೆ ಹೊಸ ಹೇಳೋಲಿಕ್ಕೆ ಅಂತ ಮಾಡ್ಕೊಳ್ಳೋದು. ಹೆಗಡೆ ಜೋಕ್ ಹೇಳ್ರಿ ಅಂತ ಹೇಳ್ತಾರೆ ಕೆಲವು ಕಡೆ. 3 ಹೆಸರು. ಒಂದು ಮಬಲೇಶ್ವರ, ಇಡಗುಂಜಿ ಗಣಪತಿ, ಉಡುಪಿ ಕೃಷ್ಣ, ಧರ್ಮಸ್ಥಳ ಮಂಜುನಾಥ. ಇದಿಷ್ಟು ಮೂಲದಲ್ಲಿರೋದು. ಮಬಲೇಶ್ವರ ಮಗ ಗಣಪತಿ, ಗಣಪತಿ ಮಗ ಮತ್ತು ಮಬಲೇಶ್ವರ ಬೇಕು. ಈಗೀಗ ಬೇರೆ ಬೇರೆ ಆಕಾಶ ಈಗ ಸಿಕ್ಕೊಂಡು ಬರೆಯೋದು ಮಬಲೇಶ್ವರ ಅಂತ ಬರೀತಾರೆ. ಅದೇನಾಯ್ತು, ಈ ಹೈಸ್ಕೂಲ್ ಕಲ್ತವರಿಗೆಲ್ಲರಿಗೆ ಮಬಲೇಶ್ವರ, ಗಣಪತಿ ಇಂಥದೆಲ್ಲ ಅಲ್ಲ, ಮಾಬಲ ಅಂತ ಕರೀತಾರೆ. MG ಹೆಗ್ಡೆ, GM ಹೆಗ್ಡೆ ಕನ್ಫ್ಯೂಷನ್. ನಾನು ಹಾಗೆ ಹೇಳಿದೆ, ಈ ತರ ಗಣಪತಿ ಬಂದ GT ಹೆಗ್ಡೆ ಇದೆಲ್ಲ. ಅದಕ್ಕೆ ಒಂದ್ಸಲ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ 2 ಸಾಧ್ಯತೆಗಳು. ಹೊಟ್ಟೆ ಕೊಯ್ಲು, ಕೊನೆ ಕೊಯ್ಲು ಮುಗಿದ್ಮೇಲೆ ಒಂದು ಆಟ ಆಗ್ಬೇಕು, ಇಲ್ಲಾಂದ್ರೆ ಹೊಡೆದಾಟ ಆಗ್ಲೇಬೇಕಲ್ಲ. ಒಂಥರ ಕೊನೆ ಕೊಯ್ಲು ಮುಗಿದ ತಕ್ಷಣ ಒಂದು ಆಟ. ಆಟ ಅಂದ್ರೆ ಇರ್ತದ್ದು ಎಲ್ಲರೂ ಅಲ್ಲೇ ಇರುವ ಯಾವ ದೊಡ್ಡ ಕಲಾವಿದನೆಲ್ಲ ಕರ್ತದೆ. ಪ್ರತಿ ಮನೇಲಿ ಒಬ್ಬ ಭಾಗವತ, ಒಬ್ಬ ಯಕ್ಷಗಾನ ಕಲಾವಿದ ಇಲ್ಲೇ ಇದ್ರು ನಮ್ಮ ಬಾಲ್ಯದ ಕಾಲದಲ್ಲಿ. ಅವರೆಲ್ಲ ಸೇರಿ ವೇಷ ಹಾಕಿ ಗದ್ದೆಯಲ್ಲಿ ಒಂದು ಯಕ್ಷಗಾನ. ಅವ್ರಿಗೆ ಎಂಥ ಮಟ್ಟದ ಯಕ್ಷಗಾನ ಇರ್ತಿತ್ತು ಅಂದ್ರೆ, ನನ್ನ ಯಾವ ಹಾಸ್ಯ ಲೇಖನಕ್ಕೂ ಅದು ಹಿಡಿದು ಸಿಕ್ಕೊಳ್ಳಲ್ಲ. ಮಧ್ಯಾಹ್ನ ಎಲ್ಲ ಡಿಕ್ಲೇರ್ ಆಯ್ತು. ಅಲ್ಲೆಲ್ಲ ಕೀಹಲ ಅಂತ ಬರೀ ಮಕ್ಕಳಿಗೆ ಬೇಕು, ಅಲ್ಲೆಲ್ಲ ಕೀಹಲ ಅಂತ ಗದ್ದೆಯಲ್ಲಿ ಒಂದಲ್ಲೇ ಪಂಪ್ಸೆಟ್ಗಿಂತ ಒಂದು ಇದಕ್ಕೆ ತಂದರು. ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ ಅಂದ್ರೆ ಎಲ್ಲರಿಗೂ ಸಲ್ಲುವ ಹಳ್ಳಿ ಇದು. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ ಅವನಿಗೆ ಬೆಲೆ ಇಲ್ಲ. ಲೈನ್ ಮೇಲೆ ಬಂದ ಅಂದ್ರೆ ಎಷ್ಟು ಅವ್ರೇನೋ ಯಾಕೆ ಅಷ್ಟು ಬೆಲೆವಾದ ಮನುಷ್ಯ ಅಂದ್ರೆ, ಬೆಳಿಗ್ಗೆ ವಿಜಯ ಬ್ಯಾಂಕಿಗೆ ಇವತ್ತು ಬೇಡ ಕರೆ ಇವ್ರ ಮನೇಲಿ ಉಪನಯನ ಹಂಗ ಅಲ್ಲಿಂದ ಕಿತ್ತ ಐದು ಶ್ರಾದ್ದ, ವೆಂಕಟ ಶ್ರಾದ್ದ ಅಂದ್ರೆ ದೊಡ್ಡ 50 ಜನ ಆಗ್ತಾರೆ. ಅವ್ರ ಮನೆ ಬೇಕಾದ್ರೆ ಯಾಕೆ ಪಂಚಾಯತ್ ಕಿತ್ತ ಅಂತ ಲೈನ್ ಮೇಲೆ ಬೇಕಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವರ್ಷಕ್ಕೋಸ್ಕರ ಅವನಿಗೆ ಬೆಲೆ ಇರಲಿಲ್ಲ. ಇವ್ರು ಆಟ ಮಾಡ್ಬೇಕಾದ್ರೆ ಲೈನ್ ಮ್ಯಾನ್ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಅವನಿಗೆ ಚೆನ್ನಾಗಿಟ್ಕೊಳ್ಳೋದು ಬಂದಿದೆ ಲೆಕ್ಕಾಚಾರ ಆಗ್ತಿದೆ. ಆಮೇಲೆ ಅಲ್ಲಿ ಜೈನ್ ಮಾಸ್ಟ್ರು, ಲೈನ್ ಮ್ಯಾನ್, ಇವರೇ ಪಾತ್ರಧಾರಿಗಳು ಕೂಡ ಅವರೇ. ಅದು ಎಲ್ಲಿಂದ ಬಟ್ಟೆ ಹೊಂದಿಸ್ಕೊತಿದ್ರು, ಯಾರೋ ಬದುಕ ಹಾಕೊಂಡು ಬರ್ತಿದ್ರು ಅಂತೂ ಯಕ್ಷಗಾನ ಸ್ಟಾರ್ಟ್. ಇಡೀ ಊರಿಗೆ ಒಬ್ಬರಾದ್ರೂ ಯಕ್ಷಗಾನ ಕಲಾವಿದರು ಹಿರಿಯರಾದವರು ಇರ್ತಿದ್ರು. ಅವ್ರಿಗೆ ಮಾತ್ರ ಒಂದು ಕುರ್ಚಿ, ಆ ಕುರ್ಚಿ ಮೇಲೆ ವೆಂಕಣ್ಣ ಅಂತ ಅವ್ರ ಕೂರ್ಸೋದು. ಇವತ್ತು ಉಪದ್ರವ ಶುರುವಾಗ್ತದಲ್ಲಿ. ಆಮೇಲೆ ಅವರು ಯಕ್ಷಗಾನದಲ್ಲಿ ಇಂಗ್ಲಿಷ್ ಇಲ್ಲ, ಇವತ್ತಿನ ತನಕ ಬಂದಿಲ್ಲ, ಇಂಗ್ಲಿಷ್ ಇಲ್ಲ. ಅವತ್ತಿನ ಮಟ್ಟಿಗೆ ಅವ್ರು ಮಾಡಿದ್ದೇ ಆಟ, ಅವ್ರು ಹೇಳಿದ್ದೇ ಡೈಲಾಗ್. ಅದು ಏನಾಯ್ತಂದ್ರೆ, ಒಂದ್ಸಲ ಲೈನ್ ಮ್ಯಾನು
ಮತ್ತೆ ವಿದ್ಯುತ್ ಇಲಾಖೆಯಲ್ಲಿ ಲೈನ್ ಮ್ಯಾನ್ ನಾವೆಲ್ಲ ಇನ್ನೊಂದು ಜೈನ್ ಮಾಸ್ಟರ್ ಇಬ್ರು ಸೈರದ್ರಿ ಮತ್ತೆ ಇದನ್ನ ವೇಷ ಹಾಕೊಂಡು ಬಂದಿದ್ದಾರೆ. ಅವನು ಭೀಮನಿ ಮಳೆಯೋದು ಹೇಗೆ ಚಳಿಗೆ ಹೋಗಿ ಕೂತು ಒಂದ್ಸಲ ನೆಲಕ್ಕೆ ಕೊಡ್ತಾನೆ, ಒಂದ್ಸಲ ಭೀಮನಿ ಟೀಚರ್ಗೆ ಕೊಡ್ತಾನೆ. ನಮ್ಮಮ್ಮ ನೋಡಿದ್ರು ಬಾಪು ಹೊಸ ಚರಿಗೆ ಮನೆಯ ನನಗೆ ಹಾಸ್ಯ ಬರೀ ಬೇರೆ ಯಾವ ಬರೀಲಿಕ್ಕೆ ಆಗಿಲ್ಲ. ನನಗೆ ಹಾಸ್ಯವನ್ನೇ ಬರೀಬೇಕಾದ ಒಂದೊಂದು ನಾಣ್ಭಾವ ನಾನು ಅಲ್ಲಿ ನೋಡಿದ ಕೂಡಲೇ ಇಲ್ಲಿ ಹೋಗಿದ್ದೆ ತಪ್ಪಿಗೆ ಕಾಣ್ತು ಬರೆಯೋದು ಗಾಂಧಿ ನಾಣ್ಭಾವ ಅಂದ್ರೆ ಎದ್ದಿದ್ರ ಇಂಥವರೆಲ್ಲ ಬಂದು ಕೂತ್ಕೊಂಡು ಅವರು ಅದು ಅಲ್ಲಿ ಬದುಕಿದೆಯಲ್ಲ, ಅದು ನಮ್ಗೆ ಯಾವ ವಿಶ್ವವಿದ್ಯಾನಿಲಯ ಯಾವ ಪ್ರಶಸ್ತಿ ಯಾರು ನನಗೆ ತಂದುಕೊಟ್ಟಿಲ್ಲ. ನನ್ನ ಬದುಕಿನ ರಸ ಏನಾದ್ರು ಇದ್ರೆ ಅಂತ ರಸವನ್ನ ಪೋಷಿಸಿಕೊಂಡು ಬಂತವರು ಇಂತಹ ಮುಗ್ಧ ಮಹಿಳೆಯರು. ಈ ಹಾಡನ್ನು ನಾವೆಲ್ಲರೂ ಪ್ರೀತಿಯಿಂದ ಸ್ವೀಕರಿಸಬೇಕು. ನಮ್ಮ ತಕ್ಷಣ ನಾನು ವಿಜಯಲಕ್ಷ್ಮಿ ಮೇಡಮ್ಗೆ ಫೋನ್ ಮಾಡಿದೆ. ನನ್ನ ಗುರು ಅವರು ಹವ್ಯಕ ಸಮಾಜ ತುಂಬಾ ಕೆಲಸ ಮಾಡುವರು. ಪುಸ್ತಕ ಬಿಡುಗಡೆ ಮಾಡಲು ಹೋಗ್ತಾ ಇದ್ದೇನೆ. ಬಿಡುಗಡೆ ಮಾಡಿ ಸಾಲದೆ ಸಿಡಿ ಮಾಡಿ ಬಿಡುಗಡೆ ಮಾಡೋದು. ಈಗ ಪುಸ್ತಕ ಯಾರು ಓದ್ ಕಲ್ತಂತಂದ್ರು ಒಳ್ಳೆ ಕೆಲಸ ಮಾಡಿದ್ರಿ ಗುರುಮೂರ್ತಿ ಅವರೇ. ಸಿಡಿಯನ್ನು ಜೊತೆಗೆ ಬಿಡುಗಡೆ ಮಾಡಿ ಅದನ್ನ ನಾವು ಗುಣಗೋಣ. ಎಷ್ಟೇ ಕೆಟ್ಟದಾಗಿರ್ಲಿ ಸುರದೇನು ಬರಲಿ, ನಮ್ಮ ಬಳಕೆಯಲ್ಲಿ ಬರಲಿ, ಮಾನವೀಯ ಬೆಳೆಯರಾಗಿ ಒಂದು ಸಮೃದ್ಧವಾದ ಕಾಲವನ್ನು ನಾವು ನಮ್ಮ ಬಾಲ್ಯದ ಕಥೆಯನ್ನ ಹೇಳಿ ದೀಪಾವಳಿ ಊರಿ ಕರ್ಕೊಂಡು ಹೋಗಿ ಒಂದು ಯಾಕಂದ್ರೆ ನಮ್ಮ ಸಮೂಹ ಸಣ್ಣದಾಗ್ತಾ ಇದೆ ಅನ್ನುವಂತ ನೋವು ಎಲ್ಲರಿಗೂ ಇದೆ. ನಾವು ಆ ಹಾಸ್ಯ ಸಾಹಿತಿಗಳಿಗೆ ನಿರಾಶಾವಾದ ಸಲ್ಲದು ನೆವರ್ ಸೇರಿದೆ ಅಂತ ಹೇಳುವವರು ಇಲ್ಲ. ನಾವು ಮತ್ತೆ ಅದನ್ನ ಬದುಕಿ ತೋರಿಸ್ತೀವಿ. ಅದೇ ಸ್ಪಿರಿಟ್ ಅನ್ನು ಇಲ್ಲಿ ಈಗ ಸೇರ್ಕೊಂಡ ಎಲ್ಲ ಹವ್ಯಕರಿಗೂ ಹೇಗೆ ಒಂದು ನೆನಪು ಇವತ್ತು ಆಯ್ತು, ಆ ತರದ ನೆನಪನ್ನು ನಾವು ಮುಗ್ಧವಾಗಿ ಬದುಕೊಂಡು ಇಟ್ಕೊಳ್ಳೋದು ಇದೆ. ಸುಂದರವಾದ ಬದುಕನ್ನು ಬದುಕಿದ ಇವರೆಲ್ಲ ನಮ್ಮ ಜೊತೆಗಿದ್ದಾರೆ. ಈ ಹಾಡನ್ನು ಬರಮಾಡಿಕೊಳ್ಳಿ. ಆ ಸಿಡಿಯನ್ನ ಮನೆಗೆ ಕೊಂಡು ಹೋಗಿ ಹಾಡಿ ಕೇಳಿ ಮತ್ತೆ ಮಕ್ಕಳಿಗೆ ಒಂದು ಪರಿಚಯ ಮಾಡಿ. ಮಕ್ಕಳಿಗೆ ಹವ್ಯಕ ಹಾಡುಗಳ ಒಂದು ಕಲ್ಪನೆ ಬರಲಿ ಹಾಡಿದೆ ಅಂತ. ನಮ್ಮ ಅಕ್ಕ ತುಂಬಾ ನಾಚಿಕೆ ಸ್ವಭಾವದವಳು. ಅವ್ರು ಹಾಡುದು ಈಗೆಲ್ಲ ಮೈಕಿಟ್ರೆ ಹಾಡ್ಲಿಕ್ಕೆ ಇಲ್ಲ. ಅವಳು ಮೂಲೆ ಬೆಳಗಿನ ಜಾವ ಇಲ್ಲ. ಅವಾಗ ನಮ್ಮ ಅಮ್ಮ ಅಕ್ಕ ಶುರು ಮಾಡ್ತದ್ದು ಹೆಸರು ಜೀವಲೋಚನ ಅದೊಂದು ಕೇಳ್ತಾ ಬೆಳೆದ ಮಕ್ಕಳು ಬೆಳಗಿನ 11 ಗಂಟೆಗೆ ಹೇಳುವಂತ ಒಂದು ಪದ್ಧತಿ ಬಂದಿದೆಯಲ್ಲ, 5 ಆ 5:30 ಇವರು ಹಾಡು ಶುರು ಮಾಡಿದ್ರೆ ಚಟ್ಮಡಿ ಮರದಿನ ಉಪನಯನ ಮರದಿನ ಅಲ್ಲಿ ಉಪನಯನ ಮಾಡಿ ಅಂತ ಅಲ್ಲ, ಅವನು ಬಾಲಕೃಷ್ಣ ಆಗಿರ್ತಾನೆ, ಧ್ರುವ ಆಗಿರ್ತಾನೆ, ಕರೆದಳು ಮೋಜನಕ್ಕೆ ಅದೆಲ್ಲ ಇದೆ ಇದರಲ್ಲಿ ಹಾಡಿದೆ. ಹರಿಯ ಒಲಿಸಿ ಬಂದ ಧ್ರುವನೇ ಬಾರೋ, ಆ ದೇವರನ್ನು ನಾವು ನಂಬಿದಂತಹ ಮುಗ್ಧ ಭಕ್ತಿ ಮತ್ತೆ ಆ ದೇವರನ್ನು ನಂಬಿ ಬದುಕನ್ನು ನಾವು ಎನ್ನುವಂತ ಧೈರ್ಯ ಅದೆಲ್ಲವನ್ನ ತಂದುಕೊಟ್ಟಂತಹ ಹಾಡುಗಳು ಇವು. ಸುಮ್ಮನೆ ನಾವು ಸಾಲಿನ ಹಾಡು ವಿಮರ್ಶೆ ಇದನ್ನು ಏನ್ ಮಾಡಲಿಕ್ಕಿದೆ, ಕಟ್ಟಿ ಕೊಟ್ಟಿದ್ದಾರೆ ಚಕ್ರದ ಬಗ್ಗೆ ಬರೆಯಬಹುದು. ಬದುಕನ್ನ ಕಟ್ಟಿ ಕೊಟ್ಟಂತ ನಮ್ಮ ಬದುಕಿನ ಅಂಗಗಳು ಈ ಹಾಡುಗಳು. ಇವುಗಳನ್ನು ನಾವು ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ತಂಗಿ ಅವಕಾಶವನ್ನ ಕೊಟ್ಟಂತ ಮಮತಾಗೆ, ಅವಳ ಪ್ರೀತಿಗೆ, ಅವಳು ಫೋನ್ ಮಾಡಿದಾಗೆಲ್ಲ ನಾನು ತಂಗಿ ಅಮೆರಿಕಕ್ಕೆ ಹೊರಟಿದ್ದರೆ ನಾಳೆ ನಾನು ನನ್ನ ಸೂಟ್ಗೆ ತಿಳ್ಕೊಂಡು ಬಂದಿದ್ದೇನೆ, ಮುಂದೆ ಅಮೆರಿಕಕ್ಕೆ ಹೋಗೋ ಪ್ರಯಾಣ ಒಂದು. ಆದ್ರೆ ಇವಳ ಪ್ರೀತಿ ಮೊದಲೇ ನನ್ನ ಕಟ್ಟಿ ಹಾಕಿದ್ರಿಂದ ಒಂದು ಪುಸ್ತಕ ಬಿಡುಗಡೆ ಮಾಡಿಕೆ ಮುಂದೆ ಹೋಗ್ತೇನೆ ಅಂತ ನಾನು ಹೇಳಿದ್ದು. ನೀವೆಲ್ಲರನ್ನ ನೋಡಿ ನನಗೆ ಹಳ್ಳಿಗೆ ಹೋದ ಸಂತೋಷ ಆಯಿತು. ನಿಮ್ಮ ಬದುಕಿನಲ್ಲಿ ಈ ನಗು ಇರಲಿ, ಮತ್ತೆ ಹಳ್ಳಿಯ ನಾವು ಕಳೆದು ಬಂದಂತಹ ಬಾಲ್ಯದ ಒಂದು ಸಮೃದ್ಧ ನೆನಪನ್ನ ಹೇಗೆ ಸಾಧ್ಯವೋ ಹಾಗೆ ನಾವು ಜಾಗೃತವಾಗಿ ಇಟ್ಕೊಳ್ಳೋಣ. ಇವರು ಹೇಗೆ ಪುಸ್ತಕವನ್ನ ಪ್ರಕಟಿಸಿ ಜಾಗೃತವಾಗಿ ಇಟ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಯಾವ ಸಾಧ್ಯ ನಮ್ಮ ಕೈಯಲ್ಲಿ ಆ ರೀತಿಯಲ್ಲಿ ನಮ್ಮ ಹವ್ಯಕ ಕಲವನ್ನು ನಾವು ಜಾರಿಯಲ್ಲಿ ಇಟ್ಟುಕೊಂಡು ಬದುಕೋಣ. ಮತ್ತೆ ನಾವು ಸಿಗ್ತಾ ಇರೋಣ. ಈ ಸದ್ಯಕ್ಕೆ ನಾನು ಅನೇಕ ಕಲದಿಂದ ಹೋಗ್ಬತ್ತಿ ಭುವನೇಶ್ವರಿ ಹೆಗ್ಡೆಯವರಿಗೆ ಈ ಧನ್ಯವಾದ ಎನ್ನುವ ಶಬ್ದ ಸಾಕಾಗಲ್ಲ. ನಾನು ಭುವನೇಶ್ವರಿ ಹೆಗ್ಡೆಯವರನ್ನು ಯಾಕೆ ಇಷ್ಟಪಡ್ತೇನೆ ಅಂತ ಹೇಳಿ ತಿಳಿಸಿಬಿಟ್ಟಿದ್ದೆ. ನಾನು ಯಾಕೆ ಇಷ್ಟಪಡ್ತೇನೆ ಅನ್ನೋದು ನಿಮ್ಗೆಲ್ಲ ಬಹುಶಃ ಅರ್ಥ ಆಗಿದೆ ಇವಾಗಲೇ. ನೀವು ಯಾಕೆ ಇಷ್ಟಪಡ್ತೀರ ಅದಕ್ಕೆ ನಾನು ಅವ್ರನ್ನ ಇಷ್ಟಪಡ್ತೇನೆ. ಇವ್ರ ಮಾತನ್ನು ಕೇಳಿದ್ದೀರಾ? ನಿಜವಾಗ್ಲೂ ನನಗೆ ನಿಜವಾಗ್ಲೂ ಅವರು ಈ ಜಾಗದಲ್ಲಿ ಬಂದು ಅವ್ರ ಹತ್ರ ಒಂದು ಮಾತಾಡಿಸ್ತೇನೆ ಅನ್ನೋ ಒಂದು ಕಲ್ಪನೆ ಸಹಿತ ಇರ್ಲಿಲ್ಲ. ಇವತ್ತು ತುಂಬಾ ಖುಷಿ. ನಾವು ಹೇಗೆ ನಮ್ಮ ಅತ್ತೆಯವರ ಪುಸ್ತಕ ಬಿಡುಗಡೆಯನ್ನು ಮಾಡಿ ಅವರ ಹಿರಿಯರ ಋಣವನ್ನು ಕಾಲ್ಭಾಗ ತೀರಿಸಿದ್ದೇವೆ ಅನ್ಕೊಂಡಿದ್ದೇವೆ, ಹಾಗೆ ಭುವನೇಶ್ವರಿ ಅವರನ್ನು ಈ ಜಾಗಕ್ಕೆ ಕರೆಸಿ
ಮಾತನಾಡಿಸಿದ್ದೀನಿ ಅನ್ನೋ ಸಂತೋಷ ನನಗಷ್ಟೇ ಇದೆ. ತುಂಬಾ ಧನ್ಯವಾದಗಳು ಭುವನೇಶ್ವರಿ ಹೆಗ್ಡೆ ಮಾತನಾಡಬೇಕು. ಕಾರ್ಯಕ್ರಮ ಅಧ್ಯಕ್ಷರಾದ ಸುಧಾ ಶರ್ಮಾ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಭುವನೇಶ್ವರಿ ಹೆಗ್ಡೆಯವರು ಮಾತನ್ನ ಬಹಳ ಇಷ್ಟಪಟ್ರಿ. ನನಗೀಗ ಕಷ್ಟವಾಗಿದೆ. ಯಾಕೆಂದ್ರೆ ಇವ್ರು ಈ ನಗೆಯ ಒಂದು ಇಂಪ್ಯಾಕ್ಟ್ ಇದೆಯಲ್ಲ, ಅದ್ರ ಹ್ಯಾಂಗ್ ಓವರ್ ಇಂದ ನಿಮ್ಮನ್ನ ನಾನು ನನ್ನ ಮಾತಿಗೆ ಕರ್ಕೊಂಡ್ ಬರ್ಬೇಕು. ಬಹುಶಃ ಅದೇ ದೊಡ್ಡ ಚಾಲೆಂಜ್ ಆಗೋಗಿದೆ ನನಗೆ. ಒಂದು ಬಹಳ ಇಡೀ ಭಾಷಣದುದ್ದಕ್ಕೂ ಹವ್ಯಕ ಮಹಿಳೆಯೊಬ್ಬಳ ಜೀವನವನ್ನ ಎಷ್ಟು ಚಂದವಾಗಿ ಕಟ್ಟಿಕೊಟ್ರು. ಈ ಇಡೀ ಹಾಡು ಕಟ್ಟಿದ್ದು ಕೂಡ ಅದೇ ಮಹಿಳೆಯ ಬದುಕನ್ನ, ಇವರು ತೆರೆದಿಟ್ಟಿದ್ದು ಕೂಡ ಅದೇ ಮಹಿಳೆಯ ಬದುಕನ್ನ. ಬಹುಶಃ ನಾನು ಇದ್ರ ಮುಂದುವರಿಕೆಯಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಯಾವುದೇ ಹಾಡಿರಲಿ, ಅಂದ್ರೆ ಸಂಗೀತದ ಯಾವುದೇ ಛಾಪಿರಲಿ, ಎರಡು ಸಂಗತಿಗಳನ್ನ ಮುಖ್ಯವಾಗಿ ಗಮನಿಸ್ಕೊಳ್ಳೋದು. ಒಂದು ಆಡೋದು, ಇನ್ನೊಂದು ಅಡಕೊಳ್ಳೋದು. ಆಡೋದು ಮತ್ತು ಅಡಕೊಳ್ಳೋದು ಇವೆರಡು ಹೇಗೆ ಸಾಧ್ಯ ಅಂದ್ರೆ, ಪ್ರತಿಯೊಬ್ಬರಿಗೂ ಅವ್ರ ಒಳಗಿನ ಎಲ್ಲವನ್ನು ಆಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಆಡ್ಕೊಳ್ಳೋ ಆಸೆ, ಅಂದ್ರೆ ಆಡ್ಕೊಳ್ಳೋದು ಅಂದ್ರೆ ಬೇರೆಯವರಲ್ಲ, ಒಳಗಿನ ಖುಷಿಯೋ ಸಂತೋಷವೋ ಸಂಭ್ರಮವೋ ದುಃಖವೋ ನೋವೋ ಎಲ್ಲವನ್ನು ಹೇಳ್ಕೋಬೇಕು. ಆದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು? ತೀರಾ ನಾದ್ನಿನೋ ಅಕ್ಕನೋ ಅತ್ತಿಗೆನೋ ಹೇಳಿದ್ರೆ ನಾನು ಹಗುರ ಆಗ್ಬಿಡ್ತೀನಿ ಅನ್ನುವಂತ ಭಾವ. ಅಂದ್ರೆ ಹೇಳಿ ಹಗುರವಾಗ್ಬೇಕು ಅನ್ನೋದು ನಿಜವಾಗ್ಲೂ ಹೇಳ್ಕೊಂಡು ಹಗುರವಾಗ್ಬಿಟ್ರೆ ಅನ್ನುವಂತ ಕಾರಣಕ್ಕೆ ಆಡದ ಹಾಗೂ ಇರ್ಬೇಕು, ಆಡಕೊಂಡ ಹಾಗೂ ಇರ್ಬೇಕು. ಹಾಗಾಗಿ ಇಲ್ಲಿ ಬಹುತೇಕ ಹಾಡುಗಳನ್ನ ನೋಡಿದಾಗ ನಾನು ಅನಿಸಿದ್ದು, ಇವರು ಹಾಡಿದ್ದಾರೆ, ಆದ್ರೆ ಹಾಡದೆ ಇದ್ದಂತಹ ಮಾತುಗಳನ್ನ ಬೇರೆ, ಅಂದ್ರೆ ಆಡಿದ್ದಾರೆ, ಅಡಕೊಂಡಿದ್ದಾರೆ. ಇಲ್ಲಿ ಅವರು ಶಿವ ಪಾರ್ವತಿಯನ್ನು ಹೇಳಿರಬಹುದು, ಲಕ್ಷ್ಮೀ ವಿಷ್ಣುವಿನ ಹೇಳಿರಬಹುದು, ಕೃಷ್ಣ ಸತ್ಯಭಾಮೆಗಿರಬಹುದು, ಎಲ್ಲ ದೇವರ ಕುರಿತಾದ ಎಲ್ಲ ಸಂಗತಿಗಳ ಜೊತೆಗೆ ಅವರ ಬದುಕನ್ನು ಕೂಡ ಜೊತೆಗೆ ಇಟ್ಕೊಳ್ತಾ ಹೇಳಿದ್ದಾರೆ. ಈಗಾಗಲೇ ಭುವನೇಶ್ವರಿ ಗುರುತಿಸಿದ ಹಾಗೇನೆ ಆ ಕರುಮರಿ ಅನ್ನುವುದು ಕೊಟ್ಟಿಗೆಯ ಸಂಗತಿಗಳಲ್ಲೇ ಮನೆಯ ಸಂಗತಿಯೂ ಆಗಿರುವಂತದ್ದು. ಅಂದ್ರೆ ಹೀಗೆ ಈ ವಿಚಾರದಲ್ಲಿ ಒಂದು ಅಂಶನ ನಾನು ನಿಮ್ ಜೊತೆ ಕೇಳ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ದಾಸ ಸಾಹಿತ್ಯದ ಮೇಲೆ ಬಹಳಷ್ಟು ಸಂಶೋಧನೆಗಳು ಬಂದಿದೆ. ನಮ್ಗೆ ಕನಕದಾಸರು, ಪುರಂದರದಾಸರು ಈ ತರ ಕೆಲವರು ಅಷ್ಟೇ ಏನ್ ಮಾಡ್ತಾರೆ. ಆದ್ರೆ ಆ ಕಾಲದಲ್ಲಿ ಬಹಳಷ್ಟು ಜನ ಮಹಿಳೆಯರು ಕೂಡ ಇದ್ರು. ಸಾಮಾನ್ಯವಾಗಿ ಯಾವುದೇ ಹಾಡಿರಲಿ, ಯಾವುದೇ ಸಾಹಿತ್ಯ ಇರಲಿ, ಅದು ತನ್ನ ಕಾಲದ ಸಮಸ್ಯೆಗಳನ್ನ, ತನ್ನ ಕಾಲದ ಅನುಭವವನ್ನ ಹೇಳ್ತಾ ಹೋಗುತ್ತೆ. ಬಹುಶಃ ಇಲ್ಲಿ ನಾವು ಬಾಲ್ಯ ವಿವಾಹವನ್ನು ಅಥವಾ ವಿಧವಾ ಒಂದು ಸಮಸ್ಯೆಯನ್ನು ಈ ತರದನ್ನೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತೀವಿ. ಹಾಗೆ ಅಂಬಾಬಾಯಿ ಅಂತ ತುಂಬಾ ಒಳ್ಳೆಯ ಲೇಖಕಿ. ಅಂದ್ರೆ ಇಲ್ಲಿ ಮುರಾರಿ ಅಂತ ಬಂದಾಗ ನೀವು ಕೆಲವರಿಗೆ ಗೊತ್ತಿರ್ಬೋದೇನೋ, ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಮುರಾರಿಗೆ ನನ್ನನ್ನ ಮುತ್ತೈದೆ ಮಾಡಿದೆ, ಕಾಲುಂಗರ ಕರಿಮಣಿ ಹಂಗಿಲ್ಲದ ಮುತ್ತೈದೆ ನಾನು ಅಂತ. ಬಹುಶಃ ಮೀರಾಬಾಯಿ ಹೇಳುವುದು, ಮತ್ತೆ ಅಕ್ಕ ಮಹಾದೇವಿ ಹೇಳುವುದು ಎಲ್ಲ ಕೂಡ ಭಗವಂತನಲ್ಲಿ ತಮ್ಮ ಒಂದು ದುಃಖವನ್ನು, ನೋವನ್ನು ಅವನಿಗೆ ಅವನ ಸಾಮೀಪ್ಯಕ್ಕೆ ಹೋಗಿ ಹೇಳುವಂಥದ್ದು. ಅವನ ಸಾಮೀಪ್ಯಕ್ಕೆ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು? ಅವನ ಜೊತೆಗಾರ್ತಿಯೋ, ಅವನ ಹೆಂಡತಿಯೋ, ಅವನ ಸಖಿಯೋ, ಅವನ ಬಂಧುವೋ ಆಗಿ ನಿಂತು ಹೇಳ್ತಾರೆ. ಇಲ್ಲಿ ಭಗವಂತನ ಸ್ಮರಿಸಿಕೊಳ್ಳುವ ನಿರಾಳತೆಗೆ ಹಾಡುಗಳು ಜೊತೆಯಾದ, ಅಂದ್ರೆ ಪ್ರತಿ ಸಂಸ್ಕೃತಿಯ ಅಥವಾ ಪ್ರತಿ ಕುಟುಂಬದ ಇದು ಭಾಷಾತೀತವಾಗಿಯೂ ಹಾಡು ಅನ್ನುವುದರ ಮೂಲಕವೇ ಏನನ್ನೋ ಹೇಳ್ಕೊಳಕ್ ಹೊರಡ್ತಾರೆ ಮತ್ತು ಅದು ಎಲ್ರಿಗೂ ಗೊತ್ತಾಗಬಾರದು ಅನ್ನುವಂಥದ್ದನ್ನ ಅಡಗಿಸಿಕೊಳ್ಳಕ್ ಹೊರಡ್ತಾರೆ. ಎಷ್ಟೋ ಸರಿ ಗೃಹಿಣಿಯ ದೊಡ್ಡ ಜವಾಬ್ದಾರಿ ಅದಾಗಿದೆಯೇನೋ, ಅವಳಿಗೆ ಎಲ್ಲವೂ ಗೊತ್ತಿದ್ರು ಏನೂ ಗೊತ್ತಿಲ್ಲದೆ ಹೋದ ಹಾಗೆ, ಅಥವಾ ಬಹಳ ಸಂದರ್ಭದಲ್ಲಿ ಮನೆಯ ಎಲ್ಲ ಸಂಗತಿಗಳನ್ನು ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಅವಳು ಸಂಸಾರವನ್ನ ನಿಭಾಯಿಸ್ತಾಳೆ ಅಂದ್ರೆ ಅವಳು ತುಂಬಾ ಜಾಣೆ. ಮತ್ತೆ ಇವ್ರು ಕೇಳಿದಂಗೆ ನಾನು ಕ್ಷಮೆ ಕೇಳಬೇಕು, ಅಂದ್ರೆ ಪುರುಷರ ಬಗ್ಗೆ ಹೇಳ್ತಾ ಇಲ್ಲ, ಅಂದ್ರೆ ಅತ್ತಿಗೆ ನಾದಿನಿಯರು, ಅಕ್ಕ ತಂಗಿಯರು ಅಥವಾ ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಸಂಸಾರ, ಆ ಇಡೀ ಸಂಸಾರದ ಸೂತ್ರಧಾರಳಾಗಿ ನಿಲ್ಲುವಂತಹ ಅವಳ ಒತ್ತಡ ಕಡಿಮೆ ಆಗಿರ್ಲಿಲ್ಲ. ಆದ್ರೆ ಅಂತಹ ಒತ್ತಡವನ್ನು ಹೇಗೆ ಹೊರಹಾಕ್ತಾ ಇದ್ರು ಹಾಡುಗಳ ಮೂಲಕ. ಅಂದ್ರೆ ಇನ್ನೊಂದ್ ಕಡೆ ಬರ್ತಿದ್ದಾರೆ, ಹಾಡು ಶೈಲಿ ಅನ್ನೋದು ಸುಮ್ಮನೆ ಅಲ್ಲ ಅಂತ ಆ ಎಕ್ಸ್ಪ್ರೆಷನ್ ಅನ್ನು ಅವರು ಕಂಡುಕೊಳ್ತಾ ಇದ್ರು ಹಾಡಿನ ಮೂಲಕ. ಮತ್ತೆ ಈ ತರ ಉಪಚಾರಗಳು ಇದು ಕೂಡ ಅವರ ಒಂದು ಭಾಗವಾಗಿ ಹೋಗಿತ್ತು. ಅಂದ್ರೆ ಜನ ಬರ್ತಾರೆ ಹೋಗ್ತಾರೆ, ತನ್ನ ಸ್ವಂತಿಕೆಯನ್ನ, ತನ್ನದನ್ನ ಮರೆಯುವಂಥದ್ದು ಹಾಡುಗಳ ಮೂಲಕ. ತನ್ನದನ್ನ ಮರೆಯುವುದು ಅಂದ್ರೆ ತಾನು ಎನ್ನುವುದನ್ನ ಮರೆತು ಎಲ್ಲವೂ ನಿನಗೆ ಎನ್ನುವುದರ ಮೂಲಕ ತಾನು ಎನ್ನುವುದೇ ಇಲ್ಲದೆ ಹೋದಾಗ, ಅಹಂಕಾರ ಇಲ್ಲ ಅಥವಾ ದುಃಖ ಸುಖ ಎಲ್ಲ ನಿನ್ನ ಮೇಲೆ ಅಂತ ಭಾರ ಹಾಕಿದಾಗ ಅವಳು ಹೆಚ್ಚು ನಿರಾಳವಾಗಕ್ಕೆ ಸಾಧ್ಯ ಆಯಿತು. ಅವಳಿಗೆ ಹೆಚ್ಚು ನೆಮ್ಮದಿ ಸಿಗೋದಕ್ಕೆ
ಸಾಧ್ಯ ಆಯಿತು. ಆ ಪುಸ್ತಕದಲ್ಲಿ ಒಂದು ಕಡೆಗೆ ಶೈಲಜಾ ಅವರು ಬರ್ಕೊಂಡಿದ್ದಾರೆ, ನಾನೊಬ್ಬ ಸಾಮಾನ್ಯ ಗೃಹಿಣಿ ಅಂತ. ನನಗೆ ನಿಜವಾದ ಆಕ್ಷೇಪ ಆ ಪದದ ಮೇಲೆ ಇದೆ. ಬಹುತೇಕ ಗೃಹಿಣಿಯರು ಇದನ್ನ ನಗರ ಭಾಷೆಯಲ್ಲಿ ಐ ಓನ್ಲಿ ಹೌಸ್ ಅಂತ ಹೇಳ್ತಾರೆ. ಇನ್ನೊಬ್ರು ನಾವು ಸಾಮಾನ್ಯ ಗೃಹಿಣಿ. ಇಲ್ಲಪ್ಪ, ಅಲ್ಲವೇ ಅಲ್ಲ, ಅದೊಂದು ಅಸಾಮಾನ್ಯವಾದಂತಹ ಪಟ್ಟಣೆ. ಮತ್ತೆ ಇಷ್ಟು ಸೂಕ್ಷ್ಮ ಸಂವೇದನೆ, ಇಷ್ಟೆಲ್ಲ ಒಂಥರ ಒಂದು ಇವತ್ತು ಹವ್ಯಕ ಹುಡುಗರು ಯಾರಾದ್ರೂ ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅವರ ಹಿಂದೆ ಅವರ ಅಮ್ಮಂದಿರು ಇದ್ದಾರೆ. ಆ ಅಮ್ಮ ಅಂದ್ರೆ ಅವರ ಮುಖವಾಣಿಯಾಗಿ ಮಕ್ಕಳೆಲ್ಲ ಇದ್ದಾರೆ. ಹಾಗಾಗಿ ಅವರನ್ನ ಅವತ್ತು ಮನೆಯಲ್ಲಿ ಕೂತು ಈ ಮಕ್ಕಳನ್ನ ಬೆಳೆಸಿದಂತಹ ತಂದೆ ತಾಯಿ ಅಂದ್ರೆ ಬಹಳ ಗ್ರೇಟ್ ಅನ್ನಿಸ್ತಾರೆ ಹೊರತು ಇವತ್ತಿನ ಈ ಮಕ್ಕಳು ಇವತ್ತು ಹೀಗೆ ನಿಂತಿದ್ದಾರೆ. ಜಗತ್ತಿನ ಎಲ್ಲ ದೇಶಗಳಿಗೆ ಅಥವಾ ಯಾವುದು ತುಂಬಾ ಶ್ರೇಷ್ಠ ಅಂತ ಹೇಳ್ತೀವೋ ಅಲ್ಲೆಲ್ಲ ಹವ್ಯಕರು ಕಾಣಿಸ್ತಾರೆ, ಅದು ಇದ್ದಾರೆ. ಅಂದ್ರೆ ಹವ್ಯಕರು ಅಂತ ಯಾಕೆ ಹವ್ಯಕರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕಡಿಮೆ ಅವಕಾಶಗಳಿರುವಂತಹ ಒಂದು ಪ್ರದೇಶದಿಂದ ಬಂದವರು ಅಂತ. ಖಂಡಿತ ಜಾತಿಗೆ ಅನ್ವಯಿಸಿ ಹೇಳ್ತಾ ಇಲ್ಲ. ಅಲ್ಲಿ ತುಂಬಾ ದೂರದ ಶಾಲೆಗಳು, ಒಂದೇ ಮೇಸ್ಟ್ರಿ ಇರುವಂತಹ ಶಾಲೆಗಳು, ಕನ್ನಡ ಭಾಷೆಯಲ್ಲಿ ಓದಿದಂತದ್ದು, ಅಂದ್ರೆ ಸೌಕರ್ಯಗಳಿಂದ ಸಂಪೂರ್ಣ ವಂಚಿತರಾಗಿ ಬದುಕಿದಂತಹ ಒಂದು ಪರಿಸರದಿಂದ ಬಂದಂತ ಎಲ್ಲ ಮಕ್ಕಳು ಕೂಡ ಇವತ್ತು ಇಷ್ಟು ಎತ್ತರದಲ್ಲಿದ್ದಾರೆ, ಇವತ್ತು ಇಷ್ಟು ಚೆನ್ನಾಗಿದ್ದಾರೆ, ತುಂಬಾ ಸುಖವಾಗಿದ್ದಾರೆ. ಅಂದ್ರೆ ಅದರ ಹಿಂದೆ ಕಷ್ಟಪಟ್ಟಂತಹ ಎಲ್ಲ ತಾಯಂದಿರು ಇದ್ದಾರೆ. ಬಹುಶಃ ಆ ತಾಯಂದ್ರ ಶ್ರಮ ಇರಬಹುದು, ಅವರ ವ್ಯಕ್ತಿತ್ವ ಇರಬಹುದು, ಅವರ ಕೊಡುಗೆ ಇರಬಹುದು, ಅದನ್ನ ಈ ಮೂಲಕ ನೆನಪಿಸ್ಕೊಳ್ಳುವಂತ ಒಂದು ಅವಕಾಶ ಅಂತ ಕೂಡ ಅನಿಸುತ್ತೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಈ ಕಷ್ಟ ಸಂದರ್ಭಗಳಲ್ಲಿ ಸೀತೆ ಅಂತವಳನ್ನ ಎಲ್ಲಿ ಉದಾಹರಣೆ ನಾನು ತುಂಬಾ ಮಹಿಳೆಯರಿಗೆ ಹೇಳುವಾಗ, ಸೀತೆಯಂತಹ ಸೀತೆ ಅವಳು ಸ್ವತಃ ದೈವಾಂಶ ಸಂಭೂತೆ, ಜನಕರಾಜನ ಮಗಳು, ದಶರಥನ ಸೊಸೆ, ಶ್ರೀರಾಮಚಂದ್ರನ ಪತ್ನಿ, ಇನ್ನೇನು ಬೇಕಿತ್ತು ಅವಳಿಗೆ. ಆದ್ರೆ ಒಬ್ಬ ಸಾಮಾನ್ಯ ಮಹಿಳೆಯೂ ಕಾಣದೆ ಹೋದಷ್ಟು ಕಷ್ಟಗಳನ್ನ ಸೀತೆ ಒಬ್ಬಳೇ ಕಾಣ್ತಾರೆ. ಸೀತೆಯನ್ನ ಹೇಳ್ಕೊಳ್ಳೋದ್ರ ಮೂಲಕ ಕಷ್ಟ ಹಗುರವಾಗಿಸ್ಕೊಳ್ತೀವಿ. ಇವರು ಈ ತರ ಹಾಡುಗಳನ್ನ ಕಟ್ಟಿದ ಇಂಥ ಮಹಿಳೆಯರನ್ನ ನೆನಪಿಸ್ಕೊಳ್ಳುವುದರ ಮೂಲಕ ನೋಡುವಾಗ ಅಷ್ಟೆಲ್ಲ ಕೆಲಸ ಇದ್ರುವ, ಅಷ್ಟೆಲ್ಲ ಸಮಸ್ಯೆ ಇದ್ರುವ, ಅಷ್ಟೆಲ್ಲ ತೊಂದರೆ ಇದ್ರುವ, ಹ್ಯಾಂಗ್ ಹಾಡು ಬರೋದು, ಹ್ಯಾಂಗ್ ಆರಾಮಾಗಿದ್ದ, ಎಷ್ಟು ಖುಷಿಯಾಗಿದ್ದ. ಅಂದ್ರೆ ಇವರೆಲ್ಲ ನಮ್ಮ ನಡುವಿನ ಮಾದರಿಯಾಗಿ ನಿಲ್ತಾರೆ ಅಂತ. ಇವ್ರು ನಮ್ಮ ನಡುವಿನ ಮಾದರಿ ಆಗುವಂತಹ ಒಂದು ಇವರ ಶ್ರಮದ ಹಿಂದೆ, ಇಂತಹ ಕೆಲಸದ ಹಿಂದೆ, ಇದನ್ನ ಇವತ್ತು ಬೆಳಕಿಗೆ ತಂದಂತಹ ಮಮತಾನಂತ ನಾದಿನಿ ಮತ್ತು ಗುರುಮೂರ್ತಿ ಅವರಂತಹ ತಮ್ಮ ಹಾಗೂ ಮಗ ಇರ್ತಾರಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ನಾನು ಅನ್ಕೋತಾ ಇದ್ದೆ, ಮಮತಾನಂತರು ಮತ್ತು ಗುರುಮೂರ್ತಿ ಅಂತವರು ಇದ್ರೆ ಇನ್ನಷ್ಟು ಟ್ರಂಕ್ಗಳಲ್ಲಿರುವ ಹಳೆಯ ಹಾಡಿನ ಪಟ್ಟಿಗಳೆಲ್ಲ ಹೊರಗೆ ಬಂದು ಅದೆಲ್ಲ ನಿಮ್ಗೆ ಪುಸ್ತಕದ ರೂಪವೋ ಸಿಡಿ ರೂಪವನ್ನು ಪಡ್ಕೊಳ್ಳೋದಕ್ಕೆ ಬಹಳಷ್ಟು ದಿನ ಬೇಕಾಗ್ಲಿಕ್ಕಿಲ್ಲ. ಅಂದ್ರೆ ಅಂತ ಒಂದು ಇದೊಂದು ಆರಂಭ ಅಂತ ಅನ್ಕೊಳ್ತೀನಿ. ಅಂದ್ರೆ ಇಂತ ಬಹಳಷ್ಟು ಜನ ಹೆಂಗಸರು ಹಾಡನ್ನ ಬರೆದವರು ಅಥವಾ ಹಾಡನ್ನ ಹೇಳ್ಕೊಳ್ಳೋದ್ರ ಮೂಲಕ, ಯಾಕಂದ್ರೆ ಲಿಖಿತವಾದ ರೂಪದಲ್ಲಿ ಇಲ್ಲದೆ ಹೋಗಿರ್ತಾರೆ, ಅವ್ರು ಬಂದಂತಹ ಹಾಡುಗಳು ಅದೆಲ್ಲ ಹಾಗಾಗಿ ಉಳಿದೋಗ್ತಿದ್ದೇನೋ, ಅದಕ್ಕೆ ಒಂದು ಹೊಸ ಸ್ವರೂಪವನ್ನ ಈ ಒಂದು ಪುಸ್ತಕ ನೀಡ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗೆ ಅದಕ್ಕೆ ಸಿಡಿ ರೂಪ ಕೂಡ ಯಾವ್ದಾಗಿ ಏನು ಇವತ್ತು ಬಹುಶಃ ಇದನ್ನ ಜಗತ್ತಿಗೆ ತಲುಪಿಸೋದು ಬಹಳ ಸುಲಭ. ಒಬ್ರು ಪರಮೇಶ್ವರ್ನಂತವ್ರು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೇ ಬಿಡ್ತಾರೆ, ಮುಗ್ದೇ ಹೋಯ್ತು, ಅದು ಜಗತ್ತಿನ ಎಲ್ಲಿ ಕೂತ್ರು ಕೂಡ ನೋಡ್ಬೋದು, ಆದಷ್ಟು ಸುಲಭ ಆಗೋಗುತ್ತೆ. ಅಂದ್ರೆ ಹಳ್ಳಿಯ ಒಂದು ಸಣ್ಣ ಧ್ವನಿ ಜಗತ್ತಿನ ಎಲ್ಲ ಮೂಲೆಯನ್ನು ತಲುಪಿಸಬಹುದಾದಂತ ದೊಡ್ಡ ಕೆಲಸಗಳು ಈ ಮೂಲಕ ಆಗ್ತಾ ಇದೆ. ಇದು ಕೇವಲ ಆರಂಭ ಅಂತ ಮಾತ್ರ ಅನ್ಕೊಳ್ತಾ ಇದ್ದೀನಿ. ಬಹುಶಃ ಇನ್ನಷ್ಟು ಹಾಡುಗಳು ಬರಬೇಕು. ಜವಳಿ ಗಣೇಶ್ ನಂತವರು ಇನ್ನಷ್ಟು ಸ್ಫೂರ್ತಿಯನ್ನ ಕೊಡ್ತಾ ಹೋಗ್ಬೇಕು. ಶೈಲಜಕ್ಕ ಸಾವಿತ್ರತೆ ಅಂತವರ ಹಾಡುಗಳಲ್ಲದೆ ಇನ್ನಷ್ಟು ಜನರ ಹಾಡುಗಳಿಗೆ ಟ್ರಂಕಿಂದ ಹೊರಗೆ ಬಂದು ನಾಗರಿಕ ಮೂಲೆಯಲ್ಲಿ ಬರಲೇ ಹಿಡಿದೇ ಹೋದಾಗೆ ಅದನ್ನೆಲ್ಲ ತೆಗೆದು ಅದು ಮತ್ತೆ ಹಾಡುಗಳಾಗಿ ಹೀಗೆ ಹಾಡು ಹೋಗುವಂತಹ ಕೆಲಸಗಳು ನಿಜವಾಗಿ ಮುಂದಿನ ದಿನಗಳಲ್ಲಿ ಆಗ್ತು ಅಂತಾನೆ ಭಾವಿಸ್ತಿ. ಮಮತಾ ಹೇಳ್ತು 15 ನಿಮಿಷ ಮಾತಾಡು ಹೇಳಿ. ಬಹುಶಃ ಅಷ್ಟೊತ್ತು ಆವಾಗ ನನ್ನ ಮಾತನ್ನ ತುಂಬಾ ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಸುಧಾ ಅವರು ನಮ್ಮನ್ನು ಹೊಗಳಿದ್ರು, ತಿರ್ಗಾ ಲಾಸ್ಟ್ ನಮ್ಮ ಮರ್ಯಾದೆ ತೆಗೆದುಕೊಂಡ್ರು ಸ್ವಲ್ಪ.
ನಾನು ಎಲ್ಲ ಅಡಿಗೆ ಮನೆ ತುದಿಗೆ ಒಂದು ಕರ್ಕೊಂಡು ಕೇಳಿದ್ನಲ್ಲ, ಇಲ್ಲಿ ಈ ತರ ಪಬ್ಲಿಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಅಷ್ಟು ಹೇಳಿದ್ರು ಪರವಾಗಿಲ್ಲ, ಯಾಕೆಂದ್ರೆ ಅವ್ರು ನಮ್ಮವ್ರು. ಯಾಕೆಂದ್ರೆ ನಾನು ಸುಧಾನ ಕಾಲೇಜಲ್ಲೆಲ್ಲ ತುಂಬಾ ನೋಡಿದವರು, ನನಗೂ ಅವ್ರ ಬಗ್ಗೆ ತುಂಬಾ ಅಭಿಮಾನ. ಅವ್ರು ಏನ್ ಹೇಳ್ಕೊಂಡ್ರು ಪರವಾಗಿಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಎರಡು ಮಾತಾಡಿದ್ದಕ್ಕೆ ಅವಳಿಗೆ ಧನ್ಯವಾದ. ಮುಂದೆ ಸಾವಿತ್ರಿ ಅವರು ಒಂದೇ ಮಾತನ್ನ ತಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ತೀನಿ ಅಂತಿದ್ದಾರೆ. ಇಲ್ಲ, ಯಾಕೆ ಗೊತ್ತಾ, ಮತ್ತೆ ಮಾತು ನಿಲ್ಸ್ಬೇಕಾದ್ರೆ ಏನಾದ್ರು ಒಂದು ಇರ್ಬೇಕಲ್ಲ, ಪಾಪ ಮಾತಿನ ಅದಕ್ಕೆ ಎಲ್ಲ ಭಾರನ ಮಕ್ಕಳ ಮೇಲೆ ಹಾಕಿ ಹೇಗಿದ್ರು ನೀವೆಲ್ಲ ನಮ್ಗೆ ತುಂಬಾ ಆಗ್ತರು ಅನ್ನೋ ಒಂದು ಭಾವನೆಯಿಂದ ಆಗುತ್ತೆ. ಎಲ್ಲ ಮಕ್ಕಳ ನನ್ಗೆ ಬಹಳ ಒಳ್ಳೆ ಹೇಳ್ತೀನಿ. ಬಹುಶಃ ಮಮತಾ ಕರೆದಾಗ ನಾನು ಬೇಡೋ ಅಂತ ಅನ್ಕೊಂಡೆ. ಬಾರೆ ಸರಿ ಬರ್ತೀನಿ ಅಂದ್ರೆ ಬಾ ಅಂತ ಕರೆಯುವಷ್ಟು ಹಕ್ಕಿರುವಂತಹ ಮಮತಾ, ಸಾಕು ನೀನು ಅಷ್ಟೇ ಕಡಿಮೆ ಮಾತಾಡುವಷ್ಟು ಪ್ರೀತಿಯೂ ಉಳ್ಳವಳು. ನಾನೀಗ ನಮ್ಮ ತಾಯಿಯನ್ನು ಸ್ಮರಿಸಿಕೊಳ್ಳುತ್ತಾ ಎರಡೆರಡು ಮಾತನ್ನ ಆಡಿದ್ದೇನೆ. ನನಗೇನು ಬಹಳ ಮಾತಾಡಿ ಉಳಿಲಿಲ್ಲ. ಸಭೆಯಲ್ಲಂತೂ ಏನು ಗೊತ್ತಿಲ್ಲ. ಎಲ್ಲ ಹಾಡಬಾರ್ದಿದೆ ಅಂದ್ರೆ ನಮ್ಮ ತಾಯಿಯವರು ನಮ್ಮನ್ನು ತಂದೆ ನನ್ನ ನೋಡಿ ನೆನಪಿಲ್ಲ. ನಮ್ಮ ತಾಯಿಯವರೇ ತಂದೆ ತಾಯಿ ಎಲ್ಲ ನಮ್ಮ ಚಿಕ್ಕಪ್ಪ ಇದ್ರು, ನಮ್ಮ ಪ್ರೀತಿ ನೋಡ್ಕೊಂಡಿದ್ದಾರೆ. ಹಾಡು 11 ವರ್ಷಕ್ಕೆ ತುಂಬಾ ಹಾಡು ತರಿಸಿದ್ದಾರೆ. ರಂಗೋಲಿ ಬಹಳ ಹಾಕ್ತಿದ್ರು, ಚಂದ ಮಾಡಿ. ನಾನೆಲ್ಲರೂ ಹಾಡು ಹೇಳಿದಾಗ ಮೇಲೆ ನೀನು ಆ ರಂಗೋಲಿ ಹಾಕುವ ಋಷವಂತೆ ಮಗಳು ಅವ್ರನ್ನ ಕೇಳ್ತಿದ್ರು ನನಗೆ. ಅದು ಅವರು ರಂಗೋಲಿ ದೇವಸ್ಥಾನಕ್ಕೆ ಅವರು ರಂಗೋಲಿ ಹಾಕ್ತಿದ್ರು. ಅದು ಬಹಳ ಕಷ್ಟಪಟ್ಟು ಕೈಗಾರಿಕೆ ಎಲ್ಲ ಮಾಡುದು. ನಮ್ಮ ತಾಯಿಯವರು ಸಾಕು ನಾವು ಏನು ಮಾಡಿಲ್ಲ. ಏನೋ ಹಾಕಿ ಹಾಡು ಬರೆದಿದ್ದೀವಿ ಬಿಟ್ರೆ ನಮ್ಮ ತಾಯಿಯವರು ಏನೋ ನನ್ನ ಇಚ್ಛೆ ಪಡ್ಕೊಂಡಿಲ್ಲ ನಾವು. ಆಯ್ತು, ನನ್ನ ಮಾತು ಮುಗಿಸ್ತೇನೆ. ಬಿಡುಗಡೆ ಕಾರ್ಯಕ್ರಮ ಶ್ರೀಮತಿ ಶೈಲಜಾ ಹೆಗಡೆ ಮತ್ತು ಸಾವಿತ್ರಿ ಅವರಿಂದ ಒಂದು ಮಂಗಳ ಹಾಡಿನೊಂದಿಗೆ ಈ ಬಿಡುಗಡೆ ಸಮಾರಂಭ ಎನ್ನುವುದು ಮುಕ್ತಾಯವಾದ ನಂತರ ಶ್ರೀಮತಿ ಭಾರತಿ ಪ್ರತಾಪ್ ಅವರಿಂದ ಗಾಯನ ಇದೆ. ಈ ಕಾರ್ಯಕ್ರಮಕ್ಕೆ ಅವರಿಂದ ಒಂದು ಮಂಗಳ ವೀಣಾ ಗಂಗಾಧರ್, ವೀಣಾ ಮತ್ತು ಶೈಲಜಾ ಅಕ್ಕ ತಂಗಿ ಸೇರಿ ಒಂದು ಮಂಗಳ ಹಾಡ್ತಾ ಇದ್ದಾರೆ. ಗಣಪತಿಗೆ ಜಯ ಮಂಗಳಂ ಗುರುವರನಿಗೆ ಮಂಗಳಂ ನಾರಾಯಣಗೆ ಶುಭ ಮಂಗಳಂ ಮಹಾದೇವಗೆ ಮಂಗಳಂ ಮಹಾದೇವಗೆ ಮಂಗಳಂ ಮಹಾಗಣಪತಿಗೆ ಜಯ ಮಂಗಳಂ ಗುರುವರನಿಗೆ ಮಂಗಳಂ ಶ್ರೀವಾಣಿಗೆ ಜಯ ಮಂಗಳಂ ಮಹಾಶಕ್ತಿಗೆ ಮಂಗಳಂ ಸಾಷ್ಟಾಂಗದಲ್ಲಿನ ವಂದಿಸುವೆನೋ ಸಾಷ್ಟಾಂಗದಲ್ಲಿನ ನಮಿಸುವೆ ಮಂಗಳಂ ಮಹಾಗಣಪತಿಗೆ ಜಯ ಮಂಗಳಂ ಗುರುವರನಿಗೆ ಮತ್ಸ್ಯ ಕೂರ್ಮವರಾಹ ನರಹರಿ ನನಗೆ ಭಾರ್ಗವನಿಗೆ ಮಂಗಳಂ ರಾಮಚಂದ್ರಗೆ ಕೃಷ್ಣ ಬೌದ್ಧಗೆ ಕಲ್ಯಗೆ ಕೃಷ್ಣ ಬೌದ್ಧಗೆ ಕಲ್ಯಗೆ ಮಂಗಳಂ ಮಹಾಗಣಪತಿಗೆ ಜಯ ಮಂಗಳಂ ಗುರುವರನಿಗೆ ಮಂಗಳಂ ನಾರಾಯಣಗೆ ನಮ ಮಂಗಳಂ ಮಹಾದೇವಗೆ ಮಂಗಳಂ ಮಹಾದೇವಗೆ ಮಂಗಳಂ ಮಹಾದೇವಗೆ.
ದಯವಿಟ್ಟು ಇಲ್ಲಿ ಅವರು ನಾಡ್ ಚಿಕ್ಕಯ್ಯ ಅಂದ್ರಲ್ಲ, ಅವ್ರು ಎದ್ದು ಬರ್ಬೇಕು. ತುಂಬಾ ಹಿರಿಯ ಮನುಷ್ಯರು ಅವರು. ಹೆಚ್ಚು ಕಮ್ಮಿ ಎಲ್ಲರಿಗೂ ಚಿಕ್ಕಯ್ಯ ಅಥವಾ ಮಾವ, ಎಲ್ಲರೂ ಅವನು ಹಾಗೆ ಕರೆಯೋರು. ಶ್ರೀಮತಿ ಭುವನೇಶ್ವರಿ ಅವರಿಗೆ ಅವರಿಂದ ಕಾಣಿಕೆ ಸಮರ್ಪಣೆ. ಭುವನೇಶ್ವರಿ ಹೆಗ್ಡೆ ಸುಧಾ ಶರ್ಮಾ ಅವರಿಗೆ ಗುರುಮೂರ್ತಿ ಹೆಗ್ಡೆ ಅವರು ಕೊಡ್ಬೇಕು. ಮತ್ತು ಸಾವಿತ್ರಿ ಹೆಗ್ಡೆ ಅವರಿಗೆ ಭುವನೇಶ್ವರಿ ಹೆಗ್ಡೆ ಅವರು ಕೊಡ್ಬೇಕು ಅಂತ ಅಲ್ಲಿ ಬಿಡುಗಡೆ ಕಾರ್ಯಕ್ರಮದ ನಂತರ ಶ್ರೀಮತಿ ಭಾರತಿ ಪ್ರತಾಪ್ ಅವರಿಂದ ಗಾಯನ. ಒಂದು ಈ ಪುಸ್ತಕದ ಈ ಕೆಲಸಕ್ಕೆ ನಮ್ಮ ಹಾಡಿನ ಪಟ್ಟಿ ಪುಸ್ತಕವಾದ ಶ್ರಮದಲ್ಲಿ ಭಾಗವಹಿಸಿದವರು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ನಮ್ಮಿಂದ ಒಂದೊಂದು ಸಣ್ಣ ಕಿರುಕಾಣಿಕೆ. ಒಂದು ಈ ಸಿಡಿಯನ್ನು ಮಾಡಿಕೊಳ್ಳಲು ಶ್ರಮವಹಿಸಿದಂತ ಮೋಹನ್ ಸಿರ್ಸಿ ಅವರು ಬರಬೇಕು, ದಯವಿಟ್ಟು ಬರಬೇಕು. ಪ್ರಭು ಅವರು ಬರಬೇಕು. ಹೊಂಬಾಳಯ್ಯ